ಗುರುತಿಸುವ ವಿಚಾರ ಅಥವಾ ಮೋಹನ್ ಅವರ ಪ್ರತಿಷ್ಠೆ ಗುರುತಿಸುವಂತ ವಿಚಾರ. ಇಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಆದದ್ದು ಎಲ್ಲಾ ಸಂಘಟನೆಗಳು ಪಕ್ಷಗಳು ಚರ್ಚೆ ಮಾಡಿದ್ದು ಯಾಕೆ ಅಂತ ಹೇಳ್ತೀವಿ, ವಿಚಾರವನ್ನು ಆರೋಪ ಮಾಡಿದ್ದು. ಈ ಪಕ್ಷಗಳು ಸಂಘಟನೆಗಳು ಆರೋಪ ಮಾಡುವುದಕ್ಕಿಂತ ಮೊದಲು ಸ್ವತಃ ಏನು ಹುಟ್ಟಿನಿಂದ ಇಷ್ಟರ ತನಕ ಬೆಳೆಸಿ ಬಂದಂತಹ ಸ್ವತಃ ತಂದೆ ತಾಯಿಯರಾಗಿರ್ತಾರೆ, ನಮಗೆ ಈ ಒಂದು ಸಾವಿನಲ್ಲಿ ಸಂಶಯ ಇದೆ, ಇದು ಕೊಲೆ ಅಂತೇಳಿ ಅವರು ಹೇಳಿದ್ದಾರೆ. ಆ ನಂತರ ಆಗಿರ್ತದೆ ಇಲ್ಲಿ ಪಕ್ಷಗಳು ಸಂಘಟನೆಗಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೋರಾಟಕ್ಕೆ ಬರುತ್ತೆ. ಅದು ನಮ್ಮ ಅನಿವಾರ್ಯತೆ. ಯಾಕಂದ್ರೆ ಒಬ್ಬ ಈ ದೇಶದ ಪ್ರಜ್ಞಾವಂತ ನಾಗರಿಕನಾಗಿ ಅನ್ಯಾಯದ ಮುಂದೆ ನ್ಯಾಯಕ್ಕೆ ಬೇಕಾಗಿ ಧ್ವನಿಯೆತ್ತಬೇಕಾದ್ದು ನಮ್ಮ ಅನಿವಾರ್ಯತೆ, ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಾವು ಹೇಳುತ್ತೇವೆ ಅಂತ ಹೇಳಿದ್ರೆ, ಇವತ್ತು ಮೋಹನ್ ಅವರು ಡಾಕ್ಟರ್ ಮೋಹನ್ ಅವರ ಪ್ರತಿಷ್ಠೆ ಇರುವುದು ಎಲ್ಲವೂ ಕೂಡ ಇರ್ಬೋದು. ಈ ಒಂದು ಆತ್ಮಹತ್ಯೆ ಅಂತೇಳಿ ಇಮಿಡಿಯೇಟ್ ಆಗಿ ಅವರು ಹೇಳ್ತಾರೆ. ಅದೇ ರೀತಿ ಒಂದು ಕಡೆ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಅಪವಾದ ಆಗ್ತಾರೆ, ಇನ್ನೊಂದು ಕಡೆ ಪ್ರವೀಣ್ ಅಂತ ಹೇಳುವಂತ ವ್ಯಕ್ತಿಯ ಮೇಲೆ ಆಗ್ತಾರೆ, ಒಂದು ಕಡೆ ನುಣುಚುವಂತ ವ್ಯವಸ್ಥೆ ನಮಗೆ ಒಂದು ಕಡೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಇದರ ಸತ್ಯಾಸತ್ಯದ ಹೊರಬೇಕು. ನಿನ್ನೆ ಅವರು ಹೇಳಿದ್ರು ಸಿಬಿಐಗೆ ಬೇಕಾದ ಕೊಡ್ಲಿಕ್ಕೆ ನಾವು ಸಿಗ್ತಾ ಇದ್ದೇವೆ. ನಮಗೆ ಸಂಶಯ ಇದೆ ಯಾಕಂತಂದ್ರೆ ಸೌಜನ್ಯ ಇವತ್ತು ಹತ್ಯೆ ಆಗಿ ಸುಮಾರು ವರ್ಷಗಳು ಕಳೆಯಿತು, ಸಿಬಿಐಗೆ ಇದುವರೆಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಇನ್ನು ಸಿಬಿಐಗೆ ಕೊಟ್ಟರು ಕೂಡ ನ್ಯಾಯ ಸಿಗ್ಬೋದು ಅಂತ ಹೇಳುವಂತಹ ಭರವಸೆಗಳು ನಮ್ಮಲ್ಲಿ ಕಳೆದು ಹೋಗಿದೆ. ಯಾಕಂತಂದ್ರೆ ಈ 3 ಪ್ರಕರಣ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯದು ಸೌಜನ್ಯದ ಕೂಡ ಯಾರು ಆರೋಪ ಮಾಡಿದಿಲ್ಲ, ಸ್ವತಃ ತಂದೆ ತಾಯಿಗಳು ಆರೋಪ ಮಾಡಿದ್ರು ಕೊಲೆ ಅಂತ ಹೇಳಿ. ಅಕ್ಷತ ಸತ್ತಾಗಲೂ ಕೂಡ ಯಾರು ಕೂಡ ಆರೋಪ ಮಾಡಲಿಲ್ಲ, ಆರೋಪ ಮಾಡಿದ ಸ್ವತಃ ತಂದೆ ತಾಯಿಯನ್ನು. ಇವತ್ತು ಕಾವ್ಯನೂ ಕೂಡ ತಂದೆ ತಾಯಿಯಲ್ಲಿ ಆರೋಪ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಅಂತಿದೆ, ಇದನ್ನು ಸಮಗ್ರ ತನಿಖೆ ಎಷ್ಟು ಆಡಳಿತ ಮಟ್ಟಕ್ಕೆ ಜವಾಬ್ದಾರಿ ಇದೆ, ಅದಕ್ಕಿಂತ ಹೆಚ್ಚು ಪಟ್ಟು ಇಲ್ಲಿನ ವ್ಯವಸ್ಥೆ ಇದೆ, ಇಲ್ಲಿ ಆಡಳಿತಕ್ಕಿದೆ. ಆರೋಪ ಎಲ್ಲರೂ ಮಾಡ್ತಾ ಇದ್ದಾರೆ, ತಂದೆ ತಾಯಿ ಮಾತ್ರ ಎಲ್ಲರೂ ಆರೋಪ ತಂದೆ ತಾಯಿ ಆರೋಪ ಮಾಡಿದ ನಂತರ ಎಲ್ಲರೂ ಕೂಡ ಇಲ್ಲಿ ಎಷ್ಟು ಆರೋಪವಾದಕ್ಕೆ ಜವಾಬ್ದಾರಿ ಇದೆ, ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಇಲ್ಲಿ ಆಡಳಿತ ಮಾಡುವಂತ ಸರ್ಕಾರಕ್ಕೆ ಇದೆ. ಅವರು ಇದನ್ನು ತನಿಖೆಗೊಳಪಡಿಸಬೇಕು. ಮಾಡಿಕೊಂಡು ಫೋಟೋಗೆ ಪೋಸ್ಟ್ ಕೊಟ್ಟುಕೊಂಡು ನಾನು ಆ ಮನೆಗೆ ವಿಸಿಟ್ ಮಾಡಿದಂತೆ ಸಚಿವರು ಹೇಳಿದಲ್ಲ, ಅವರು ಹೇಳಿಕೆ ಕೊಡಬೇಕಾದವರಲ್ಲ, ಅವರ ಕಾನೂನನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದವರು. ಈ ನಿಟ್ಟಿನಲ್ಲಿ ಎಷ್ಟರವರೆಗೆ ಇಲ್ಲಿ ಕಾನೂನುಗಳು ಕ್ಲಿಯರ್ ಆಗಿ ಇಂಪ್ಲಿಮೆಂಟೇಷನ್ ಆಗುದಿಲ್ಲ, ಅಲ್ಲಿಯವರೆಗಿಂತ